ಸುರಂಗ ಮಾರ್ಗದ ಮೂಲಕ ಅರಗಿನ ಅರಮನೆಯಿಂದ ತಪ್ಪಿಸಿಕೊಂಡ ಪಾಂಡವರು ತಾಯಿ ಕುಂತಿದೇವಿಯೊಂದಿಗೆ ದಟ್ಟವಾದ ಅರಣ್ಯವನ್ನು ಸೇರುತ್ತಾರೆ. ಆ ಅರಣ್ಯದಲ್ಲಿ ಭೀಮ ಮತ್ತು ಹಿಡಿಂಬಾಸುರನೆಂಬ ರಾಕ್ಷಸನೊಂದಿಗೆ ಭೀಕರ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ಹಿಡಿಂಬಾಸುರ ಸಾಯ್ತಾನೆ. ನಂತರ ಹಿಡಿಂಬಿಯೊಂದಿಗೆ ಭೀಮನ ವಿವಾಹವಾಗುತ್ತದೆ. ನಂತರ ಅವರಿಬ್ಬರ ವಿವಾಹದ ಸಂಕೇತವಾಗಿ ಹಿಡಿಂಬಿ ಘಟೋತ್ಕಚನೆಂಬ ಪುತ್ರನಿಗೆ ಜನ್ಮವನ್ನ ನೀಡ್ತಾಳೆ. ಹಿಡಿಂಬಿಗೆ ವಿದಾಯ ಹೇಳಿ ಪಾಂಡವರು ಪಶ್ಚಿಮಾಭಿಮುಖವಾಗಿ ಪ್ರಯಾಣ ಮುಂದುವರಿಸುತ್ತಾರೆ. ಹಿಡಿಂಬೆಯು ಕಣ್ಣೀರು ಸುರಿಸುತ್ತಾ ಭೀಮನನ್ನು ಬೀಳ್ಕೊಡುತ್ತಾಳೆ. ಇದಿಷ್ಟು ವಿಷಯ ನಾವು ಇದುವರೆಗೆ ತಿಳಿದುಕೊಂಡಿದ್ದೇವೆ. ಮುಂದೆ ಹೀಗೆ ಪ್ರಯಾಣ ಬೆಳೆಸಿದ ಪಾಂಡವರು ದಟ್ಟವಾದ ಅರಣ್ಯ ಮಾರ್ಗದಲ್ಲಿ ಸಂಚರಿಸುತ್ತಾ ಗಿರಿ ಕಂದರಗಳನ್ನು, ನದಿ ಕಣಿವೆಗಳನ್ನು ದಾಟಿ ಏಕಚಕ್ರ ನಗರವನ್ನು ತಲುಪಿದರು. ಅಲ್ಲಿ ಕುಂಬಾರನ ಮನೆಯಲ್ಲಿ ವಾಸ ಮಾಡತೊಡಗಿದರು. ಒಮ್ಮೆ ಆ ಕುಂಬಾರನ ಮನೆಗೆ ಬೆಂಕಿ ಬಿದ್ದಾಗ ಅದನ್ನು ಶೌರ್ಯದಿಂದ ಭೀಮಸೇನನು ಆರಿಸಿದ ಕಾರಣ ಸಂತೋಷಗೊಂಡ ಆ ಕುಂಬಾರನು ಅವರಿಗೆ 5 ಮಣ್ಣಿನ ಭಾಂಡಗಳನ್ನು ನೀಡಿದನು. ಆ ಭಾಂಡಗಳನ್ನು ಸ್ವೀಕರಿಸಿದ ಪಾಂಡವರು ಏಕಚಕ್ರ ನಗರಿಯಲ್ಲಿ ಭಿಕ್ಷಾನ್ನ ಬೇಡಿ ಉದರ ಪೋಷಣೆ ಮಾಡತೊಡಗಿದರು. ಬ್ರಾಹ್ಮಣ ವೇಷ ಧರಿಸಿದ ಪಾಂಡವರು ಬ್ರಾಹ್ಮಣರ ಅಗ್ರಹಾರದಲ್ಲಿಯೇ ವಾಸ ಮಾಡತೊಡಗಿದರು. ಆ ಬೀದಿಯಲ್ಲಿರುವ ಎಲ್ಲರೂ ಪಾಂಡವರನ್ನು ಬ್ರಾಹ್ಮಣರೆಂದೇ ತಿಳಿದುಕೊಂಡಿದ್ದರು. ಆ ಊರಿನ ಹೊರಗೆ ಬಕಾಸುರನೆಂಬ ರಾಕ್ಷಸನೂ ವಾಸವಿದ್ದ. ಪ್ರತಿದಿನ 1 ಗಾಡಿ ಅನ್ನ ಜೊತೆಯಲ್ಲಿ ಒಬ್ಬ ಮನುಷ್ಯನನ್ನು ಆಹಾರವಾಗಿ ಆ ಊರಿನಿಂದ ಪಡೆಯುತ್ತಿದ್ದನು. ಆ ಊರಿನ ಜನರು ಆ ರಕ್ಕಸನ ಉಪಟಳದಿಂದ ತುಂಬ ನೊಂದುಕೊಂಡಿದ್ದರು. ಒಂದು ದಿನ ಪಾಂಡವರು ವಾಸವಿರುವ ವೃದ್ಧ ಬ್ರಾಹ್ಮಣನ ಪಾಲಿಗೆ ರಕ್ಕಸನಿಗೆ 1 ಗಾಡಿ ಅನ್ನ ಮತ್ತು ಯುವಕನೋರ್ವನನ್ನು ಕಳುಹಿಸುವ ಸ್ಥಿತಿ ಬಂದಿತ್ತು. ಬ್ರಾಹ್ಮಣನು ತನ್ನ ಪತ್ನಿಯೊಂದಿಗೆ ಗೋಳಿಡತೊಡಗಿದನು. ಕಾರಣವೇನೆಂದು ವಿಚಾರಿಸಿದ ಕುಂತಿದೇವಿಗೆ ವೃದ್ಧ ಬ್ರಾಹ್ಮಣನ ಪತ್ನಿಯು ದುಃಖದಿಂದ ವಿಷಯವನ್ನು ಅರುಹಿದ್ದಳು. ತಾಯಿ, ನನಗಿರುವವ ಒಬ್ಬನೇ ಮಗ, ಅವನನ್ನು ರಾಕ್ಷಸನ ಬಾಯಿಗೆ ಹೇಗೆ ತಳ್ಳಲಿ ಎಂದು ಹೇಳುತ್ತಾ ರೋಧಿಸಿದಳು. ಕುಂತಿಯು ಆ ವೃದ್ಧೆಯನ್ನು ಸಮಾಧಾನಪಡಿಸಿ, ನೋಡಮ್ಮ, ನನಗೆ 5 ಪುತ್ರರಿದ್ದಾರೆ. ಅವರಲ್ಲೊಬ್ಬನನ್ನು ಬಕಾಸುರನಲ್ಲಿಗೆ ಕಳುಹಿಸುತ್ತೇನೆ. ನೀನು ದುಃಖಿಸಬೇಡ ಎಂದು ಸಮಾಧಾನಪಡಿಸಿದಳು. ಆದರೆ ವೃದ್ಧ ಬ್ರಾಹ್ಮಣ ದಂಪತಿಗಳು ಕುಂತಿಯ ಮಾತನ್ನು ತಕ್ಷಣವೇ ಒಪ್ಪಿಕೊಳ್ಳಲಿಲ್ಲ. ಇದೆಂತಹ ನೀತಿ! ಪರರನ್ನು ನಾವು ನಮ್ಮ ಕಷ್ಟಕ್ಕಾಗಿ ಸ್ವಾರ್ಥ ರೂಪದಿಂದ ಬಳಸಿಕೊಂಡರೆ ಆ ಪರಮಾತ್ಮ ಮೆಚ್ಚಲಾರ ಎಂದರು. ಕುಂತಿ ಪರಿಪರಿಯಾಗಿ ಬೇಡಿಕೊಂಡ ನಂತರ ಕುಂತಿಯ ಮಾತಿಗೆ ಬ್ರಾಹ್ಮಣ ದಂಪತಿಗಳು ಒಪ್ಪಿಕೊಂಡರು. ಈ ವಿಷಯವನ್ನ ಕುಂತಿಯು ಭೀಮನಲ್ಲಿ ಹೇಳಿದಾಗ ಅವನು ಸಂತಸದಿಂದ ಕೇಕೆ ಹಾಕಿದನು. ಅಮ್ಮ, ಎಂತಹ ಒಳ್ಳೆಯ ಕೆಲಸ ಮಾಡಿದೆ! ಪರೋಪಕಾರವೇ ಕರ್ತವ್ಯವೆಂದು ನಂಬಿದ ಚಂದ್ರವಂಶಜರ ಕೀರ್ತಿಯನ್ನು ಬೆಳಗುವ ಕಾರ್ಯ ಮಾಡಿರುವೆ. ನಾಳೆಯೇ ಆ ರಕ್ಕಸನನ್ನು ಸಂಹರಿಸುತ್ತೇನೆ ಎಂದನು. ಮರುದಿನ ಬೆಳಗಿನ ಜಾವ ಗಾಡಿ ಅನ್ನವನ್ನು ತುಂಬಿಕೊಂಡು ಯಾವ ಭಯವೂ ಇಲ್ಲದೆ ರಕ್ಕಸನಿರುವ ಪ್ರದೇಶಕ್ಕೆ ಹೊರಟ ಭೀಮಸೇನನನ್ನು ಏಕಚಕ್ರ ನಗರದ ಪ್ರಜೆಗಳು ಆಶ್ಚರ್ಯಭರಿತವಾಗಿ ನೋಡಿದರು. ಈ ತೇಜಸ್ವಿ ಯುವಕ ಯಾರಿರಬಹುದು ಎಂದು ತಮ್ಮಲ್ಲಿಯೇ ಚರ್ಚೆ ನಡೆಸಿದರು. ಅದೆಷ್ಟೋ ದಿನಗಳಿಂದ ಮೃಷ್ಟಾನ್ನ ಭೋಜನವನ್ನು ಉಂಡಿರದ ಭೀಮಸೇನನ ಹಸಿವು ಮಿತಿಮೀರಿ ಗಾಡಿಯಲ್ಲಿರುವ ಅನ್ನವನ್ನು, ವಿವಿಧ ರೀತಿಯ ಭಕ್ಷ್ಯಗಳನ್ನು ನಿಧಾನವಾಗಿ ತಿನ್ನುತ್ತಾ ರಕ್ಕಸ ಎಲ್ಲಿರುವನೆಂದು ಹುಡುಕುತ್ತಾ ಅಲ್ಲಿಂದ ತೆರಳಿದನು. ಊಟವನ್ನು ಸಕಾಲಕ್ಕೆ ತಲುಪಿಸದ ಕಾರಣ ರಕ್ಕಸನು ಭಯಂಕರವಾಗಿ ಘರ್ಜಿಸುತ್ತಾ ಅತ್ತಿಂದಿತ್ತ ಅಸಹನೆಯಿಂದ ತಿರುಗಾಡುತ್ತಿದ್ದನು. ದೂರದಲ್ಲಿ ಜೋಡೆತ್ತಿನ ಗಾಡಿಯನ್ನು ನಿಧಾನವಾಗಿ ಹೊಡೆದುಕೊಂಡು ಗಾಡಿಯಲ್ಲಿರುವ ಅನ್ನವನ್ನು ಭಕ್ಷಿಸುತ್ತಾ ಬರುತ್ತಿರುವ ಯುವಕನ ಉದ್ದಟತನ ರಕ್ಕಸನನ್ನು ರೇಗಿಸಿತು. ಸಂಪೂರ್ಣ ಏಕಚಕ್ರ ನಗರವೇ ಅದುರಿ ಹೋಗುವಂತೆ ಬೊಬ್ಬೆ ಹಾಕಿದನು. ರಕ್ಕಸನ ಗರ್ಜನೆಯನ್ನು ನಿರ್ಲಕ್ಷಿಸಿದ ಭೀಮಸೇನನು ನಿರಾಳವಾಗಿ ಗಾಡಿಯಲ್ಲಿರುವ ಭಕ್ಷ್ಯ ಭೋಜನಗಳನ್ನು ಭಕ್ಷಿಸಿ ಆನಂದದಿಂದ ಡರ್ ಎಂದು ತೆಗೆದನು. ರಾಕ್ಷಸನ ಕೋಪ ಮುಗಿಲು ಮುಟ್ಟಿತು. ತಕ್ಷಣವೇ ಭೀಮನ ಮೇಲೆ ಮುಗಿಬಿದ್ದನು. ಭೀಮ ಮತ್ತು ಬಕಾಸುರನಲ್ಲಿ ಭಯಂಕರವಾದ ಕಾಳಗ ಪ್ರಾರಂಭವಾಯಿತು.
ಅವರ ಕಾದಾಟದಿಂದಾಗಿ ಮಣ್ಣು ಕೆಸರುಗಳು ಮುಗಿಲೆತ್ತರಕ್ಕೆ ಚಿಮ್ಮಿದವು. ಮರ ಗಿಡಗಳು ಲಟಲಟನೆ ಮುರಿದು ಬಿಟ್ಟವು. ಕಾದಾಡುತ್ತಿರುವ ಅವರ ಶರೀರಗಳು ಪರ್ವತದಂತೆ ತೋರುತ್ತಿದ್ದವು. ಸಣ್ಣ ಪುಟ್ಟ ಪ್ರಾಣಿಗಳು ದಿಕ್ಕೆಟ್ಟು ಓಡಿದವು. ಭೂಮಿ ನಡುಗಿತು. ಭೀಮನ ಪ್ರಹಾರದ ಎದುರು ಬಕಾಸುರ ನೆಲಕಚ್ಚಿದನು. ರಕ್ತ ಕಾರಿ ಪ್ರಾಣಬಿಟ್ಟನು. ಏಕಚಕ್ರ ನಗರದ ನಿವಾಸಿಗಳು ಆನಂದದಿಂದ ಕುಣಿದಾಡಿದರು. ಪರ್ವತದಂತೆ ನೆಲಕ್ಕೆ ಉರುಳಿದ ರಾಕ್ಷಸನ ಕಾಯವನ್ನು ಎಲ್ಲರೂ ವಿಸ್ಮಯದಿಂದ ನೋಡಿದರು. ಭೀಮಸೇನನ ಸಾಮರ್ಥ್ಯವನ್ನು ಕೊಂಡಾಡಿದರು. ಈ ರೀತಿಯಾಗಿ ಭೀಮಸೇನನು ಬಕಾಸುರನನ್ನು ಸಂಹಾರ ಮಾಡುತ್ತಾನೆ. ಇವತ್ತಿನ ಕತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.